ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ರಿಗೂ ಇಷ್ಟವಾಗುವ ರುಚಿಕರವಾದ ಆಹಾರ ಮಸಾಲೆ ದೋಸೆ ಬಗ್ಗೆ ತಿಳ್ಕೊಳ್ಳೋಣ. ಹೋಟೆಲ್ಗೆ ಹೋದರೆ ಮೊದಲೇ ನೆನಪಾಗುವ ತಿಂಡಿ ಮಸಾಲೆ ದೋಸೆ. ಆದರೆ ಇದು ಕೇವಲ ರುಚಿಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಹಲವು ಲಾಭಗಳನ್ನು ನೀಡುತ್ತೆ. ದೋಸೆ ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ತಯಾರಾಗುತ್ತದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ದೇಹಕ್ಕೆ ಬೇಕಾದ ಶಕ್ತಿ ದೊರೆಯುತ್ತದೆ. ಬೆಳಗಿನ ಉಪಹಾರವಾಗಿ ಮಸಾಲೆ ದೋಸೆ ತಿಂದರೆ ದಿನಪೂರ್ತಿ ಚೈತನ್ಯದಿಂದ ಇರಬಹುದು. ಮಸಾಲೆ ದೋಸೆಯ ಒಳಗಿನ ಆಲೂಗೆಡ್ಡೆ ಪಲ್ಯ ಇರುವ ಆಲೂಗೆಡ್ಡೆ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ದೇಹದ ನರಗಳು ಮತ್ತು ಸ್ನಾಯುಗಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದೋಸೆ ಹಿಟ್ಟನ್ನು ಹುದುಗಿಸಿ ಮಾಡುವುದರಿಂದ ಇದು ಜೀರ್ಣಕ್ರಿಯೆಗೆ ಸಹ ಒಳ್ಳೆಯದು. ಹುದುಗಿದ ಆಹಾರ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಮಿತವಾಗಿ ತಿನ್ನುವ ಮಸಾಲೆ ದೋಸೆ ಆರೋಗ್ಯಕರ ತಿಂಡಿ ಅಂತ ಹೇಳಬಹುದು. ತೆಂಗಿನ ಚಟ್ನಿಯಲ್ಲಿ ಉತ್ತಮ ಕೊಬ್ಬಿನ ಅಂಶಗಳಿದ್ದು ದೇಹಕ್ಕೆ ಬೇಕಾದ ಶಕ್ತಿಯನ್ನು ನೀಡುತ್ತೆ. ಸಾಂಬಾರಿನಲ್ಲಿ ತರಕಾರಿಗಳು ಮತ್ತು ಬೇಳೆ ಇರುವುದರಿಂದ ವಿಟಮಿನ್ ಹಾಗೂ ಪ್ರೋಟೀನ್ ಕೂಡ ಸಿಗುತ್ತೆ. ಆದರೆ ಹೆಚ್ಚು ಎಣ್ಣೆ ಅಥವಾ ಬೆಣ್ಣೆ ಬಳಸಿದ ಮಸಾಲೆ ದೋಸೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಕಡಿಮೆ ಎಣ್ಣೆಯಲ್ಲಿ ಮಾಡಿ ದೋಸೆ ತಿನ್ನೋದು ಉತ್ತಮ. ಮನೆಯಲ್ಲೇ ಸ್ವಚ್ಛವಾಗಿ ತಯಾರಿಸಿದ ಮಸಾಲೆ ದೋಸೆ ಇನ್ನೂ ಆರೋಗ್ಯಕರ. ತೂಕ ಇಳಿಸಿಕೊಳ್ಳಲು ಬಯಸುವವರು ಸಣ್ಣ ಪ್ರಮಾಣದಲ್ಲಿ ಮಸಾಲೆ ದೋಸೆ ತಿನ್ನಬಹುದು. ಜೊತೆಗೆ ಹೆಚ್ಚು ತರಕಾರಿ ಸೇರಿಸಿದರೆ ಇನ್ನೂ ಆರೋಗ್ಯಕರವಾಗಿರುತ್ತದೆ. ಹೀಗಾಗಿ ಸ್ನೇಹಿತರೆ, ರುಚಿ ಮತ್ತು ಆರೋಗ್ಯ ಎರಡನ್ನೂ ನೀಡುವ ಅದ್ಭುತ ಆಹಾರವೇ ಮಸಾಲೆ ದೋಸೆ. ನಿಮಗೆ ಮಸಾಲೆ ದೋಸೆ ಇಷ್ಟವಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.